ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಏನಾದ್ರು ಸಸ್ಪೆಂಡ್ ಆಗಿದೆ ಅಂತಂದ್ರೆ ಅದನ್ನ ಮತ್ತೆ ಯಾವ ತರ ನಾವು ರಿಕವರ್ ಮಾಡ್ಕೊಳ್ಳೋದು, ಓಕೆನಾ. ಇವಾಗಿರೋ ಟೈಮಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗ್ತಿದೆ. ಇನ್ಕ್ಲೂಡ್ ನಂದು ಕೂಡ ಸಸ್ಪೆಂಡ್ ಅನ್ನೋದಾಗಿದೆ. ನನ್ನ ಒಂದು ಅಕೌಂಟ್ ಅಲ್ಲಿ 10K ಫಾಲೋವರ್ಸ್ ಇತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ. ಆದ್ರೆ ಆ ಒಂದು ಅಕೌಂಟ್ ಏನಾಗಿದೆ ಅಂತಂದ್ರೆ ಸಸ್ಪೆಂಡ್ ಅನ್ನೋದಾಗಿದೆ. ಸೊ ಏನಗೋಸ್ಕರ ಸಸ್ಪೆಂಡ್ ಆಗಿದೆ ಇದಕ್ಕೆ ರೀಸನ್ ಕೂಡ ಇದೆ. ಅಂಡ್ ಅದಾಗಿದ ನಂತರ ತುಂಬಾ ಜನದ ಆಗ್ತಿದೆ, ಓಕೆನಾ. ನಿಮ್ಮ ಲಕ್ಷಾಂತರ ಫಾಲೋವರ್ಸ್ ಇರ್ಲಿ, ನಿಮ್ಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ಲಿ, ಓಕೆನಾ, ಎಷ್ಟೇ ಫಾಲೋವರ್ಸ್ ಇರ್ಲಿ, ಇವಾಗ ತುಂಬಾ ಜನದ ಅನ್ನೋದು ಸಸ್ಪೆಂಡ್ ಅನ್ನೋದು ಆಗ್ತಿದೆ. ಇದಕ್ಕೊಂದು ರೀಸನ್ ಇದೆ, ತಿಳಿಸ್ತೀನಿ. ಚಾನಲ್ಗೆ ಏನಾದ್ರು ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗಿದ ನಂತರ, ಓಕೆನಾ, ಮತ್ತೆ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಅನ್ನೋದು ಮಾಡಿದೆ. ಸೊ ಕ್ರಿಯೇಟ್ ಆಗಿದ ನಂತರ ಇವಾಗ ನೋಡ್ತಾ ಇದ್ರೆ ನಾನು ಅಪೀಲ್ ಅಂತ ಬರ್ತಿದೆ. ಅಪೀಲ್ ಅಂತಂದ್ರೆ ಮತ್ತೆ ಕೂಡ ಈ ಒಂದು ಅಕೌಂಟ್ ಕೂಡ ಸಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು, ಓಕೆನಾ. ಸೊ ಅದಕ್ಕೆ ಅಪೀಲ್ ಮಾಡ್ರಿ ಅಂತ ಕೇಳ್ತಿದೆ, ಓಕೆನಾ. ಈ ಒಂದು ಅಪೀಲ್ ಏನಕ್ಕಪ್ಪ ಅಂತಂದ್ರೆ ಒರಿಜಿನಲ್ ಆಗಿ ಇಲ್ಲಿ ನೀವೇ ಇದ್ರ ಅಥವಾ ನಿಮ್ಮೊಂದು ಹೆಸರಿಂದ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಿದಾರ ಇವರು ಅಂತ ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೇಳ್ತಿದೆ, ಓಕೆನಾ. ಈ ಒಂದು ಫ್ಯೂಚರ್ ಏನಪ್ಪಾ ಅಂದ್ರೆ ಹಿಂದಿನ ದಿನ ತುಂಬಾ ದಿನದಿಂದ ಕೂಡ ಬಿಟ್ಟಿದ್ರು, ಓಕೆನಾ. ಇತ್ತೀಚಿನ ದಿನಗಳಲ್ಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಸ್ಟಿಕ್ ಆಗ್ಬಿಟ್ಟಿದೆ. ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಒಂದು 100K ಫಾಲೋವರ್ಸ್ ಇದೆ ಅನ್ಕೊಳ್ಳೋಣ, ಓಕೆನಾ. ಯಾರೋ ಒಂದು ಸೆಲೆಬ್ರೇಟ್ ಆಗಿರ್ಬೋದು, 1 ಮಿಲಿಯನ್ ಫಾಲೋವರ್ಸ್ ಇದೆ ಅಂತ ಅನ್ಕೊಳ್ಳೋಣ, ಓಕೆನಾ. 1 ಮಿಲಿಯನ್ಸ್ ಏನಾದ್ರು ಫಾಲೋವರ್ಸ್ ಇತ್ತು ಅಂತಂದ್ರೆ ಫಾಲೋವರ್ಸ್ ಅಂದ್ರೆ 10 ಲಕ್ಷ ಜನ ಅವ್ರನ್ನ ಫಾಲೋ ಮಾಡಿದ್ರೆ, ಓಕೆನಾ. ಇವಾಗ ಏನ್ ಮಾಡಿದ್ರೆ ಕೆಲವರು ಜಬ್ರು ಫಾಲೋವರ್ಸ್ ಬರ್ಬೇಕು ಅನ್ನೋಗೋಸ್ಕರ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರನ್ನು ಕ್ರಿಯೇಟ್ ಮಾಡ್ತಾರೆ, ಅವರ ಒಂದು ಹೆಸರು ಮುಖಾಂತರ, ಓಕೆನಾ. ಯೂಸರ್ ನೇಮ್ ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಾಕ್ತಾರೆ. ನಿಮ್ಗೆ ಗೊತ್ತಿದೆ ಯೂಸರ್ ನೇಮ್ ಸೇಮ್ ಇರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ಆವಾಗ ಏನಾಗುತ್ತೆ ಅಂದ್ರೆ ಅವ್ರ ತರನೇ ಕಂಟೆಂಟ್ ಮಾಡ್ತಾರೆ. ಇಲ್ಲಂತಂದ್ರೆ ಅವರೇ ಒಂದು ಕಂಟೆಂಟ್ ಅಪ್ಲೋಡ್ ಮಾಡ್ತಾರಲ್ವಾ ಅವ್ರೊಂದು ಅಕೌಂಟ್ ಅಲ್ಲಿ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇವರೊಂದು ಅಕೌಂಟ್ ಅಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತಾರೆ, ಓಕೆನಾ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಏನಾಗುತ್ತೆ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ, ಓಕೆನಾ. ಯಾವೊಂದು ಒರಿಜಿನಲ್ ಅಕೌಂಟ್ ಯಾವ್ದೊಂದು ಫೇಕ್ ಅಕೌಂಟ್ ಅನ್ನು ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಇವಾಗ ಈ ಒಂದು ತುಂಬಾ ದಿನದಿಂದ ಕೂಡ ಈ ತರ ಫ್ಯೂಚರ್ ಅನ್ನು ತಗೋ ಬಂದಿದ್ರೆ ತುಂಬಾ ಅಕೌಂಟ್ಸ್ ಗಳು ಏನಪ್ಪಾ ಸಸ್ಪೆಂಡ್ ಅನ್ನೋದು ಆಗ್ತಿದೆ. ಇವಾಗ ಆಡಿಯನ್ಸ್ ಏನೋ ಕನ್ಫ್ಯೂಸ್ ಆಗ್ತಾರೆ, ಅವ್ರನ್ನ ಫಾಲೋ ಮಾಡೋದಾ ಇವ್ರನ್ನ ಫಾಲೋ ಮಾಡೋದನ್ನ ಕನ್ಫ್ಯೂಸ್ ಆಗ್ತಾರೆ. ಸೊ ಅದಕ್ಕೆ ಇವಾಗ ಸಸ್ಪೆಂಡ್ ಏನಕ್ಕೆ ಆಗುತ್ತಿದೆ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 1 ಮಿಲಿಯನ್ ಫಾಲೋವರ್ಸ್ ಅಕೌಂಟ್ ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಇದೊಂದು ಅಕೌಂಟ್ ನಂದೇ, ಓಕೆನಾ. ಸೊ ಅಪೀಲ್ ಮಾಡೋಣ ಅಂತ, ಓಕೆನಾ. ಅಪೀಲ್ ಬಟನ್ ಏನಾದ್ರು ಬಂತು ಅಂತಂದ್ರೆ ಅವ್ರು ಅಪೀಲ್ ಮಾಡ್ತಾರೆ, ಓಕೆನಾ. ಅಪೀಲ್ ಮಾಡಕ್ಕೆ ನೀವೇನು ಕೇಳಂಗಿಲ್ಲ, ಅಪೀಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಫೇಸ್ ವೆರಿಫೈ ಕೇಳುತ್ತೆ ಈ ತರ, ಓಕೆನಾ. ಈ ತರ ಫೇಸ್ ವೆರಿಫೈ ಕೇಳುತ್ತೆ. ಅದಾಗಿದ ನಂತರ ನಿಮ್ಗೊಂದು ID ಪ್ರೂಫ್ ಕೇಳುತ್ತೆ. ಅಲ್ಲಿ ID ಪ್ರೂಫ್ ಕೂಡ ನಿಮ್ಮೊಂದು ವೋಟರ್ ID ಆಗಿರ್ಬೋದು, ನಿಮ್ಮೊಂದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮೊಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಓಕೆನಾ. ಈ ಒಂದು ID ಪ್ರೂಫ್ ಕೂಡ ಕೇಳುತ್ತೆ, ಓಕೆನಾ. ಅದಾಗಿದ ನಂತರ ಮೊಬೈಲ್ ನಂಬರ್ ಕೂಡ ಕೇಳುತ್ತೆ, ಓಕೆನಾ. ಮೊಬೈಲ್ ನಂಬರ್ ಅದೇ ಹಾಕೊಳ್ಳಿ, ಅದಕ್ಕೊಂದು OTP ಬರುತ್ತೆ. ಅಂಡ್ OTP ಕೂಡ ಎಂಟರ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಇಮೇಲ್ ID ಕೂಡ ಕೇಳುತ್ತೆ ನಿಮ್ಗೆ, ಓಕೆನಾ. ಅದೇ ಒಂದು ಇಮೇಲ್ ಐಡಿ ಹಾಕೊಳ್ಳಿ. ಅದೇ ಒಂದು ಇಮೇಲ್ ಐಡಿಗೆ ನಿಮ್ಮೊಂದು OTP ಬರುತ್ತೆ. ಆ ಒಂದು OTP ಕೂಡ ಕಂಪ್ಲೀಟ್ ಆಗಿ ಎಂಟರ್ ಮಾಡ್ಕೊಂಡ್ರೆ ನೀವೆಲ್ಲಾನು ID ಪ್ರೂಫ್ ಎಂಟರ್ ಮಾಡ್ಕೊಂಡ್ರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಮತ್ತೆ ವಾಪಸ್ ಅನ್ನೋದು ಬಂದ್ಬಿಡುತ್ತೆ, ಓಕೆನಾ. ನಂದು ಕೂಡ ಅಫೀಲ್ ಬಟನ್ ಬಂದಿತ್ತು, ಮತ್ತೆ ಅಫೀಲ್ ನಾನು ಕಂಪ್ಲೀಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದೆ, ನನ್ನೊಂದು ಫೇಸ್ ಕೂಡ ವೆರಿಫೈ ಮಾಡಿದೆ. ಅಪೀಲ್ ಮಾಡಿದ ತಕ್ಷಣ ನನ್ನೊಂದು ಅಕೌಂಟ್ ನೋಡ್ತಾ ಇದ್ರೆ ಇವಾಗ ವಾಪಸ್ ಅನ್ನೋದು ಬಂದೇ ಬಿಟ್ಟಿದೆ, ಓಕೆನಾ. ಆದ್ರೆ ನೀವು ಕೂಡ ತುಂಬಾ ಸರಿ ಟ್ರೈ ಮಾಡ್ತಾ ಇದೀರಾ, ಆದ್ರೆ ವಾಪಸ್ ಅನ್ನೋದು ಬರ್ತಾ ಇಲ್ಲ ಅಕೌಂಟ್. ವಾಪಸ್ ಏನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನೀವು ಮಿಸ್ಟೇಕ್ ಮಾಡಿದಿರಲ್ಲಿ, ಓಕೆನಾ. ಆ ಒಂದು ಮಿಸ್ಟೇಕ್ ಕಾರಣದಿಂದ ನಿಮ್ಮೊಂದು ಅಕೌಂಟ್ ಏನಪ್ಪಾ ಅಂದ್ರೆ ವಾಪಸ್ ಅನ್ನೋದು ಬಂದಿಲ್ಲ, ಓಕೆನಾ. ಹೇಳ್ತೀನಿ ಇವಾಗ. ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹಳೆ ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಆ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಬಿಟ್ಟು ಏನಿಲ್ಲ ಅಂತ 10 ರಿಂದ 9 ವರ್ಷ ಆಗಿದೆ, ಓಕೆನಾ. ಹತ್ರ 10 ವರ್ಷ ಆಗಿರ್ಬೋದು, 9 ವರ್ಷ ಆಗಿದೆ. ಅಲ್ಲಿ ಬಂದ್ಬಿಟ್ಟು ಹಳೆ ಅಕೌಂಟ್, ಓಕೆನಾ. 2018ರಲ್ಲಿ 17ರಲ್ಲಿ ಕ್ರಿಯೇಟ್ ಮಾಡಿರುವಂತ ಅಕೌಂಟ್ ಇವಾಗ 2026 ನಡೀತಿದೆ, ಓಕೆನಾ. ಈ ಒಂದು ಟೈಮ್ ಅಲ್ಲಿ ಡಿಲೀಟ್ ಆಗಿದೆ ಅಕೌಂಟ್. ಸೊ ಏನಕ್ಕೋಸ್ಕರ ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನನ್ನ ಒಂದು ಹೆಸರು ಏನಿದೆ ಅದು ಕರೆಕ್ಟ್ ಇಟ್ಕೊಂಡಿರ್ಬೋದು, ಓಕೆನಾ. ಆದ್ರೆ ಡೇಟ್ ಆಫ್ ಬರ್ತ್ ಕೆಲವೊಂದು ಮಿಸ್ಟೇಕ್ ಮಾಡಿರ್ಬೋದು ನಾನು, ಓಕೆನಾ. ಡೇಟ್ ಆಫ್ ಬರ್ತ್ ಅನ್ನೋದು ಮಿಸ್ಟೇಕ್ ಮಾಡಿದ್, ನನ್ನೊಂದು ಡೇಟ್ ಆಫ್ ಬರ್ತ್ ಏನಿದೆ ಅದು ಕರೆಕ್ಟ್ ಹಾಕಿಲ್ಲ. ಸೊ ಹಂಗಾಗಿ ಅದೇನಾಗಿದೆ ಅಂತ ನನ್ನೊಂದು ಡಾಕ್ಯುಮೆಂಟ್ಸ್ ಅಪೀಲ್ ಆಗಿದ ತಕ್ಷಣ ಅದು ರಿಜೆಕ್ಟ್ ಅನ್ನೋದು ಆಗ್ಬಿಟ್ಟಿದೆ. ರಿಜೆಕ್ಟ್ ಏನಾಗಿದೆ ಅಂತಂದ್ರೆ ಅಲ್ಲಿ ನಿಮ್ಮೊಂದು ಹೆಸರು ಕರೆಕ್ಟ್ ಆಗಿದ್ರು ಕೂಡ ಅಷ್ಟೇ ಡೇಟ್ ಆಫ್ ಬರ್ತ್ ಇದೆ ಅಲ್ವಾ, ಡೇಟ್ ಆಫ್ ಬರ್ತ್ ಕೂಡ ಮ್ಯಾಚ್ ಆಗ್ಬೇಕು. ನಾವು ಡಾಕ್ಯುಮೆಂಟ್ಸ್ ಏನ್ ಸಬ್ಮಿಟ್ ಮಾಡ್ತಿರಲ್ವಾ ID ಪ್ರೂಫ್ಗೆ ಅಪೀಲ್ ಮಾಡುವಾಗ ನಿಮ್ಮೊಂದು ಡೇಟ್ ಆಫ್ ಬರ್ತ್ ID ನಲ್ಲಿ ಏನಿದೆ, ನೀವು ವೋಟರ್ ID ಅಪ್ಲೋಡ್ ಮಾಡಿರ್ತೀರಾ, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಾ, ನೀವು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಾ, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಿರ್ತೀರಾ, ಇಲ್ಲಿಂದ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಿರ್ತೀರಾ, ನೀವು ಏನೇ ಒಂದು ಅಪ್ಲೋಡ್ ಮಾಡಿ, ಆದ್ರೆ ಡೇಟ್ ಆಫ್ ಬರ್ತ್ ಇದೆಯಲ್ಲ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರ್ಬೇಕು. ನೀವು ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಹಳೆ ಅಕೌಂಟ್ ಏನಾದ್ರು ಇತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಿಲ್ದಿಗ್ಗೆ ಏನಾದ್ರು ಡೇಟ್ ಆಫ್ ಬರ್ತ್ ಏನೋ ರಾಂಗ್ ಆಗಿರ್ಬೋದು,
ಓಕೆ ಈ ತರ ಟೈಮ್ಸ್ ಆಗುತ್ತೆ ಓಕೆನಾ. ನನ್ನ ಒಂದು ಅಕೌಂಟ್ ಅಲ್ಲೂ ಕೂಡ ಅದೇ ಒಂದು ಮಿಸ್ಟೇಕ್ ಆಗಿರ್ಬೋದು, ಇನ್ನು ಎಲ್ಲ ಕರೆಕ್ಟ್ ಆಗಿತ್ತು, ಅದೇ ಒಂದು ಮಿಸ್ಟೇಕ್ ಆಗಿದೆ, ಡೇಟ್ ಆಫ್ ಬರ್ತ್ ರಾಂಗ್ ಹಾಕಿರ್ಬೋದು. ಸೊ ಹಂಗಾಗಿ ನನ್ನ ಒಂದು ಅಕೌಂಟ್ ಅನ್ನೋದು ಮತ್ತೆ ವಾಪಸ್ ಅನ್ನೋದು ಬಂದಿಲ್ಲ. ಸೊ ಹಂಗಾಗಿ ಇವಾಗ ನೋಡ್ತಾ ಇದ್ರೆ ಹೊಸ ಅಕೌಂಟ್, ಇದು ಕೂಡ ಅಕೌಂಟ್ ಕ್ರಿಯೇಟ್ ಮಾಡಿ ಕೆಲವೇ ಕ್ಷಣಗಳಲ್ಲಿ ನನಗೆ ಅಪೀಲ್ ಕೇಳ್ತಿದೆ. ಸೊ ಅಪೀಲ್ ಏನಕ್ಕಪ್ಪ ಅಂತಂದ್ರೆ ಕನ್ಫರ್ಮ್ ಆಗಿ ಇಲ್ಲಿ ನಾವೇ ಇದೀವಾ ಅಂದ್ರೆ ನನ್ನೊಂದು ಫೇಸ್ ಇದ್ರ ಒರಿಜಿನಲ್ ಅಕೌಂಟ್ ನಾನೇನಾ ಅಥವಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಳಕ್ಕೆ ಅದು ಕಂಪ್ಲೀಟ್ ಆಗಿ ಅಪೀಲ್ ಅನ್ನೋದು ಕೇಳುತ್ತೆ. ನನ್ನೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಸುಮಾರು ಏನಿಲ್ಲ ಅಂದ್ರೆ ಒಂದು 10,000 ಫಾಲೋವರ್ಸ್, 1,00,000 ಫಾಲೋವರ್ಸ್ ಏನಾದ್ರು ಆಗೇ ಬಿಡ್ತು ಅನ್ಕೊಳ್ಳಿ. ನನ್ನ ಒಂದು ಹೆಸರಿಂದ ಬೇರೆ ಒಂದು ಅಕೌಂಟ್ ಯಾರೇ ಕ್ರಿಯೇಟ್ ಮಾಡಿದ್ರು ಕೂಡ ಅವ್ರಿಗೆ ಅಪೀಲ್ ಕೇಳುತ್ತೆ. ಅಪೀಲ್ ಕೇಳಿದ ತಕ್ಷಣ ಆವಾಗ ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದು ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ, ಅವರೊಂದು ಅಕೌಂಟ್ ಡಿಲೀಟ್ ಆಗ್ಬಿಡುತ್ತೆ. ಓಕೆನಾ. ಏನಕ್ಕಪ್ಪ ನಾನು ಇಲ್ಲಿ ಆಲ್ರೆಡಿ ವೆರಿಫೈ ಮಾಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ನನ್ನ ಒಂದು ಅಕೌಂಟ್, ಡಿಲೀಟ್ ಮಾಡಕ ಯಾರಿಂದನೂ ಆಗಲ್ಲ. ಸೊ ಹಂಗಾಗಿ ಫ್ಯೂಚರ್ ಅಲ್ಲಿ ನನ್ನೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ಏನೋ ಜಾಸ್ತಿ ಹೋಯ್ತು ಅಂದ್ರೆ ನನ್ನೊಂದು ಅಕೌಂಟ್ ಯಾರು ಹ್ಯಾಕ್ ಮಾಡಕ್ ಆಗಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ನನ್ನ ಒಂದು ಹೆಸರು ತಗೊಂಡು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಅಪೀಲ್ ಕೇಳುತ್ತೆ. ಅಪೀಲ್ ಕೇಳಿದ ತಕ್ಷಣ ಅವ್ರ ಹತ್ರ ನನ್ನ ಒಂದು ಐಡಿ ಪ್ರೂಫ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಲ್ಲಿ. ಓಕೆನಾ. ಐಡಿ ಪ್ರೂಫ್ ಅಪ್ಲೋಡ್ ಮಾಡಿದ್ರೇನೆ ಅವರೊಂದು ಅಕೌಂಟ್ ಸೇಫ್ ಆಗ್ಬಿಡುತ್ತೆ. ಅವರೊಂದು ಐಡಿ ಪ್ರೂಫ್ ಅಪ್ಲೋಡ್ ಮಾಡಿದ್ರೆ ಅವರೊಂದು ಅಕೌಂಟ್ ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ, ಡಿಲೀಟ್ ಮಾಡ್ಬಿಡ್ತಾರೆ. ಸೊ ಓಕೆನಾ, ಅದೇ ಒಂದು ಮಿಸ್ಟೇಕ್ ಆಗಿದೆ. ಸೊ ನೀವು ಕೂಡ ಏನಾದ್ರು ಅಪೀಲ್ ಬಟನ್ ಏನೋ ಪದೇ ಮಾಡ್ತಾ ಇದೀರಿ ಅಂತಂದ್ರೆ, ನಿಮ್ಮೊಂದು ಅಕೌಂಟ್ ಪದೇ ಮಾಡಿದ್ರು ಕೂಡ ನಿಮ್ಮೊಂದು ಅಕೌಂಟ್ ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ, ನೀವು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡುವಾಗ ಮಿಸ್ಟೇಕ್ ಅನ್ನೋದು ಮಾಡಿರ್ತೀರ. ಸೊ ಹಂಗಾಗಿ ವಾಪಸ್ ಅನ್ನೋದು ಬರಲ್ಲ. ಇದಕ್ಕಿನ ಬೆಸ್ಟ್ ಏನಪ್ಪಾ ಅಂದ್ರೆ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಅಪೀಲ್ ಏನಾದ್ರು ಕೇಳ್ತು ಅಂತಂದ್ರೆ ಸೇಮ್ ಪ್ರಾಸೆಸ್ ಓಕೆನಾ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆಯೋ ಅದು ಅಪ್ಲೋಡ್ ಮಾಡಿ ನಿಮ್ಮೊಂದು ಫೇಸ್ ವೆರಿಫೈ ಮಾಡ್ಕೊಳ್ಳಿ. ಅದಾಗಿದ ನಂತರ ಮೊಬೈಲ್ ನಂಬರ್ ಕೇಳುತ್ತದೆ, ಅದೇ ಒಂದು ಮೊಬೈಲ್ ನಂಬರ್ OTP ಬರುತ್ತೆ, ನಿಮ್ಮೊಂದು ಇಮೇಲ್ ಐಡಿ ಕೂಡ ಕೇಳುತ್ತೆ, ಆ ಒಂದು ಇಮೇಲ್ ಐಡಿ ಕೂಡ ಒಂದು ಕೋಡ್ ಬರುತ್ತೆ. ಇದೆಲ್ಲಾನು ವೆರಿಫೈ ಮಾಡ್ಬೇಕಾಗುತ್ತೆ. ಇದೆಲ್ಲ ವೆರಿಫೈ ಮಾಡ್ಕೊಂಡ್ರೆ ಅವಾಗ ಕಂಪ್ಲೀಟ್ ಆಗೇನಪ್ಪಾ ಅಂತಾನೆ ನೀವು ಒರಿಜಿನಲ್ ಆಗಿರ್ತೀರಾ. ಇನ್ಸ್ಟಾಗ್ರಾಮ್ ಅವ್ರು ಏನಪ್ಪಾ ಅಂದ್ರೆ ನಿಮ್ಗೆ ವೆರಿಫೈ ಮಾಡ್ಬಿಡ್ತಾರ. ಆವಾಗ ಕಂಪ್ಲೀಟ್ ಆಗಿ ಕೆಲವು ಕ್ಷಣಗಳಲ್ಲಿ ನಿಮ್ಮೊಂದು ಅಕೌಂಟ್ ವಾಪಸ್ ಬಂದ್ಬಿಡುತ್ತೆ. ಓಕೆನಾ. ಆವಾಗ ನೀವು ಅದರಲ್ಲಿ ಕಂಟೆಂಟ್ ಪೋಸ್ಟ್ ಮಾಡಿ, ಏನ್ ಬೇಕಾದ್ರೂ ಪೋಸ್ಟ್ ಮಾಡಿ, ಕಂಟೆಂಟ್ ಪೋಸ್ಟ್ ಮಾಡ್ಕೊಂಡು ನಾಳೆ ದಿನಗಳಲ್ಲಿ ನಿಮ್ಮೊಂದು ಅಕೌಂಟ್ ದೊಡ್ಡದಾಗ್ಬಿಡ್ತು ಅನ್ಕೊಳ್ಳಿ. ಲಕ್ಷಾಂತರ ಫಾಲೋವರ್ಸ್ ಆಗಿತ್ತು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗಿದ್ರು, ಮುಂದೆ ಹೆಸರು ಹೇಳ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಕೂಡ ನಾಳೆ ದಿನಗಳಲ್ಲಿ ಅವರೊಂದು ಅಪೀಲ್ ಕೇಳಿದ್ರೆ ಅವಾಗ ಅಪೀಲ್ ಅನ್ನೋದು ಆಗಲ್ಲ. ಏನಕ್ಕಪ್ಪ ಅಂದ್ರೆ ನೀವು ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಿಮ್ಮೊಂದು ಅಕೌಂಟ್ ಒರಿಜಿನಲ್ ಅಕೌಂಟ್, ಅದು ಫೇಕ್ ಅಕೌಂಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ಡಿಲೀಟ್ ಅನ್ನೋದು ಮಾಡ್ಬಿಡ್ತಾರೆ. ಓಕೆನಾ. ಸೊ ಹಂಗಾಗಿ ನೀವೇನಾದ್ರೂ ಇದೀರ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪೀಲ್ ಮಾಡ್ತಾ ಇದೀರ ಅಂತ ಪದೇ ಅಪೀಲ್ ಮಾಡ್ತಾ ಇದೀರ ಅಂತಂದ್ರೆ ಆತರ ಬರ್ತಾ ಇಲ್ಲ ಅಂತಂದ್ರೆ ಇನ್ನು ಅಪ್ಲೈ ಮಾಡಕ್ ಹೋಗ್ಬೇಡಿ, ಅದು ಬರೋದೇ ಇಲ್ಲ ನಿಮ್ಗೆ. ಓಕೆನಾ. ನಾನು ಕೂಡ ಸುಮಾರು ಸಲ ಟ್ರೈ ಮಾಡಿದೆ, ಬಟ್ ಬಂದಿಲ್ಲ. ಗೊತ್ತಾಯ್ತು ನನಗೂ ಕೂಡ ಮಿಸ್ಟೇಕ್ ಅನ್ನೋದು ಮಾಡಿದೀನಿ ಅಂತ. ಸೊ ಹಂಗಾಗಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಇದು ಕೂಡ ಅಪೀಲ್ ಕೇಳ್ತು, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನಾನು ಸಬ್ಮಿಟ್ ಮಾಡ್ಬಿಟ್ಟೆ, ನನ್ನೊಂದು ಅಕೌಂಟ್ ಮತ್ತೆ ವಾಪಸ್ ಬಂದ್ಬಿಡ್ತು. ಇದು ಬಂದ್ಬಿಟ್ಟು ಹೊಸ ಅಕೌಂಟ್. ಓಕೆನಾ. ಸುನ್ನಿ ಯಾರಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಅದ್ರಲ್ಲಿ ಕೂಡ ಕಂಟೆಂಟ್ ಅನ್ನೋದು ಬಿಡ್ತಾ ಇರ್ತೀನಿ ಇನ್ ಮುಂದೆ ಗೈಸ್. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಎಲ್ಲಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.